ಯೋಗಟ್ ಕುರ್ತಿಗೆ ತುಂಬಾ ಜನ ಮೆಸೇಜ್ ಮಾಡಿದ್ರಿಂದ ಈ ವಿಡಿಯೋನಲ್ಲಿ ನಾನು ಬ್ಯಾಕ್ ಪಾರ್ಟ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ 1.5 ಇಂಚು ಶೋಲ್ಡರ್ ಡೌನ್ ತಗೊಳ್ಳಿ ಎನಿ ಸೈಜು. ಈಗ ಹಾರ್ಮೋಲ್ ಡೌನ್ ತಗೊಳ್ಳೋದಕ್ಕೆ ನಿಮ್ಮ ಹಾರ್ಮೋಲ್ ರೌಂಡ್ ಅಲ್ಲಿ ಡಿವೈಡ್ 2 ಮಾಡಿ ಅದರಲ್ಲಿ 1.5 ಇಂಚು ಮೈನಸ್ ಮಾಡಿ. ಹಾರ್ಮೋಲ್ ಡೌನ್ ನ ಡಿವೈಡ್ 2 ಮಾಡಿದ್ರೆ ನಿಮಗೆ ಅಕ್ರಾಸ್ ಬ್ಯಾಕ್ ಲೈನ್ ಸಿಗುತ್ತೆ. ಸೊ ನೀವು ಯೋಕ್ ಲೆಂತ್ ಎಷ್ಟು ಹಾಕ್ತೀರಾ ಅಷ್ಟು ತಗೊಳ್ಳಿ. ನಿಮ್ಗೆ ಯೋಕ್ ಲೆಂತ್ ಗೊತ್ತಾಗ್ತಿಲ್ಲ ಅಂದ್ರೆ ನೀವು ಬ್ಲೌಸ್ಗೆ ಏನ್ ಲೆಂತ್ ಯೂಸ್ ಮಾಡ್ತೀರಾ ಆ ಲೆಂತ್ ತಗೋಬಹುದು. ಈಗ ನೆಕ್ ವಿಡ್ತ್ ಮಾರ್ಕ್ ಮಾಡೋದಕ್ಕೆ ಅಪ್ಪರ್ ಚೆಸ್ಟ್ ಡಿವೈಡ್ 12 ಮಾಡಿ, ಶೋಲ್ಡರ್ಗೆ ಶೋಲ್ಡರ್ ಡಿವೈಡ್ 2 ಮಾಡ್ಕೊಳ್ಳಿ. ಅಕ್ರಾಸ್ ಬ್ಯಾಕ್ ಲೈನ್ ಅಲ್ಲಿ ಶೋಲ್ಡರ್ ಡಿವೈಡ್ 2 ಮೈನಸ್ 0.25 ಮಾಡಿಕೊಂಡು ಪ್ಲಸ್ 3/8 ಸೀಮ್ ಅಲೈನ್ಸ್ ಆಡ್ ಮಾಡ್ಕೊಳ್ಳಿ. ಈಗ ಚೆಸ್ಟ್ ಲೈನ್ ಅಲ್ಲಿ ಫಾರ್ಮುಲಾ ತಗೊಳ್ಳೋದಾದ್ರೆ ಚೆಸ್ಟ್ ಡಿವೈಡ್ 4 ಅಂತ ಮಾಡಿಕೊಂಡು ಪ್ಲಸ್ 3/4 ಈಸ್ ಆಡ್ ಮಾಡ್ಕೊಳ್ಳಿ. ವೇಸ್ಟ್ ಅಲ್ಲಿ ವೇಸ್ಟ್ ಡಿವೈಡ್ 4 ಪ್ಲಸ್ 1 ಇಂಚು ಡಾಟ್ಗೆ ಆಡ್ ಮಾಡ್ಕೊಳ್ಳಿ. ಸೊ ಎಲ್ಲ ಮಾರ್ಕ್ನ ಈ ರೀತಿ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಬ್ಯಾಕಲ್ಲಿ ನಾನು 1 ಇಂಚ್ ಡೀಪ್ ತಗೊಂಡಿದ್ದೀನಿ. ಸೇಮ್ ಮೆಥಡಲ್ಲಿ ನೀವು ಅಪ್ ಟು 3 ಇಂಚ್ವರೆಗೂ ಡೀಪ್ ತಗೋಬಹುದು. ಈಗ ಹಾರ್ಮೋಲ್ ಕರ್ವ್ ಕೊಡೋದಕ್ಕೆ ಅಕ್ರಾಸ್ ಬ್ಯಾಕ್ ಲೈನ್ ಅಲ್ಲಿ 1/2 ಇಂಚ್ ಮೇಲೆ 1 ಇಂಚ್ ಕೆಳಗೆ 2 ಪಾಯಿಂಟ್ ಮಾಡಿಕೊಂಡು ನೀಟಾಗಿ ಕರ್ವ್ ಶೇಪ್ ಡ್ರಾ ಮಾಡ್ಕೊಳ್ಳಿ. ಸೀಮ್ ಅಲೈನ್ಸ್ 1.5 ಇಂಚ್ ಮಾರ್ಕ್ ಮಾಡಿದ್ದೀನಿ. ಈಗ ವೇಸ್ಟ್ ಅಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಂಡಿದೀವಿ ಡಾಟ್ಗೆ ಅಂತ. ಸೆಂಟರ್ ಪಾಯಿಂಟ್ ನೋಡಿಕೊಂಡು ಹಾಫ್ ಇಂಚ್ ತಗೊಂಡು ಒಂದು 4.5 ಅಷ್ಟುದ್ದ ನೀವು ಡಾಟ್ ಲೆಂತ್ ತಗೋಬಹುದು. ಸೊ ಬ್ಯಾಕ್ ಪಾರ್ಟ್ ರೆಡಿ ಆಗಿದೆ. ಫ್ರಂಟ್ ಪಾರ್ಟ್ಗೆ ಪಾರ್ಟ್ 2 ವೆಯ್ಟ್ ಮಾಡಿ.